ಇವರು ಮಂಜಿಂದರ್ ಸಿಂಗ್ ಅಂತ ಹೇಳಿ ಬಂದಿರೋ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ 23 ವರ್ಷದಿಂದ ಈ ಭಾರತ ದೇಶದಲ್ಲಿ ಮಣ್ಣನ್ನು ಉಳಿಸೋದಕ್ಕೆ ಕೆಮಿಕಲ್ ಮುಕ್ತ ಕೃಷಿ ಮಾಡಬೇಕಂತ ಹೇಳಿ ಗ್ರೀನ್ ಪ್ಲಾನೆಟ್ ಸಂಸ್ಥೆ ರೈತರನ್ನು ಸಂಘಟನೆ ಮಾಡ್ತಾಯಿದೆ. ನಾವು ಕರ್ನಾಟಕದಲ್ಲಿ 17 ವರ್ಷ ಇದು ಮಾಡ್ತಾಯಿದ್ದು. ಕಳೆದ 4 ವರ್ಷದಿಂದ ಫರ್ಟಿಲೈಸರ್ ಎಲ್ಲ ಬಂದಿರೋದು. ಹಾಗಾಗಿ ಈಗ ಏನಾಗ್ತಾಯಿದೆ, ಅವ್ರು ಬಂದಿರೋದೇನು ಅಂತ ಹೇಳಿದರೆ ವ್ಯತ್ಯಾಸಗಳು, ಅಂದರೆ ಯಾವುದು ನಮ್ಮದು ಹಾಕಿ ಏನೂ ಕೆಲಸನೇ ಆಗಿಲ್ಲಪ್ಪ ಅಂಥವನ್ನೆಲ್ಲ ಚೆಕ್ ಮಾಡಬೇಕಲ್ಲ, ಅಂಥದಕ್ಕೋಸ್ಕರ ಬಂದಿರೋಂಥದ್ದು. ಈಗ ಅದನ್ನೆಲ್ಲ ನೋಡಿದ್ದೀವಿ, ನೀವೇನು ಸಾಧಕ ಬಾಧಕ ಎಲ್ಲ ಹಿಡಿದಿದ್ದೀವಿ, ವೀಡಿಯೋ ಮಾಡಿದ್ದೀವಿ ಅದೇನೇನು ಹೆಂಗೆ ಅಂತೇಳಿ. ಈಗ ಒಂದು ಸಂಸ್ಥೆ ಅವ್ರನ್ನ ಕಳಿಸಿದ್ದಕ್ಕೆ ನಿಮಗೇನು ಅನಿಸಿದೆ, ಮತ್ತು ಈ ತೋಟದಲ್ಲಿ ನೀವು ಕೆಮಿಕಲ್ ಗೊಬ್ಬರಗಳನ್ನು ಬಿಟ್ಟು ಇವನು ಮಾಡಿದ್ರಿಂದ ಏನು ಬದಲಾವಣೆ ಬಂದಿದೆ? ಮೊದಲೇ ನಿಮ್ಮ ತೋಟ ಹೆಂಗಿತ್ತು ಇದನ್ನು ಒಂದು ಸ್ವಲ್ಪ ನೀವು ಗೈಡ್ ಮಾಡಿ ಇರಿ ಮಾತಾಡಿ. ನಮಗೇನು ಬದಲಾವಣೆ ಇದರಿಂದ ವ್ಯತ್ಯಾಸ ಆಗಿಲ್ಲ. ಯಾವ ಥರ ಒಂದು 60-70 ವರ್ಷದಲ್ಲಿ ಎಷ್ಟೋ ಕೆಮಿಕಲ್ ನೀವು ಬಳಸಿದ್ದೀರಾ ಆಗಿದೆ. ಒಂದು ವಿಜ್ಞಾನಿಗಳನ್ನು ಸಂಸ್ಥೆ ನಿಮ್ಮ ಜಮೀನಿಗೆ ಕಳಿಸಿದೆ. ಆ ಸಂಸ್ಥೆ ಮತ್ತು ವಿಜ್ಞಾನಿಗಳು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಅದೇ ಸರ್, ಏನಿಲ್ಲ, ಇದ್ರಾಗ ಇನ್ನೂ ಒಂದು ಸ್ವಲ್ಪ ಈ ಅಣಬೆ ರೋಗಕ್ಕೆ ಆಮೇಲೆ ಇವಕ್ಕೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕಂಟ್ರೋಲ್ ಆಗಬೇಕು. ಆಮೇಲೆ ನಮಗೆ ಮೇಯ್ನ್ ಇದ್ರಾಗ ಇನ್ನೊಂದೇನು ಅಂದರೆ ಅಡಿಕೆ ಅರಳು ಉದ್ರದ್ದು ಭಾಳ ಐತೆ ಸರ್. ಅಡಿಕೆ ಅರಳು ಉದ್ರದನ್ನ ಕಂಟ್ರೋಲ್ ಆಗಬೇಕು. ಅದು ಕಂಟ್ರೋಲ್ ಆದ್ರೆ ನಮಗೆ ಆಟೋಮೆಟಿಕ್ಕಾಗಿ ಒಂದು 40% ನಮಗೆ ಇಳುವರಿ ಜಾಸ್ತಿ ಆಗ್ತದೆ. ಮೇಯ್ನ್ ಇದ್ರಾಗ ಅಡಿಕೆ ಅರಳು ಉದ್ರದನ್ನ ಕಂಟ್ರೋಲ್ ಮಾಡ್ಬೇಕು. ಅಲ್ಲ, ಈಗ ಆಲ್ರೆಡಿ ಚೆನ್ನಾಗಿತ್ತು, ಪರವಾಗಿಲ್ಲ ನಿಮ್ದು ಪ್ರಾಡಕ್ಟ್. ಇನ್ನು ಅರಳು ಉದ್ರದ್ ಕಂಟ್ರೋಲ್ ಆದ್ರೆ ಇನ್ನೂ ಅನುಕೂಲ. ಕೆಮಿಕಲ್ ಅನ್ನ ಬಳಸೋದ್ರಲ್ಲಿ 100% 30ರಿಂದ 40% ಇಳುವರಿ ಕಡಿಮೆ ಇದೆ. ಕಾರಣ ಏನಂದ್ರೆ ಹರಳು ಉದುರುತ್ತೆ. ಈಗ ನಮ್ಮ ಉತ್ಪನ್ನಗಳನ್ನ ಬಳಸಿದ ಮೇಲೆ ಏನು ಬದಲಾವಣೆ ಬಂದಿದೆ? ಸ್ವಲ್ಪ ಇಳುವರಿ ಜಾಸ್ತಿ ಆಗಿದೆ ಸರ್. ಇಳುವರಿ ಜಾಸ್ತಿ ಆಗಿದೆ ಅಂದರೆ ಉದುರೋದು ಕಡಿಮೆ ಆಗಿದೆ, ಮತ್ತೆ ಫಸಲು ಕಟ್ಟಂಥದ್ದು ಹಿಂಗಾರುಗಳು ತುಂಬಾ ಸೈಜ್ ಬಂದಿರುತ್ತೆ. ಅದಕ್ಕೆ ಮಾತ್ರ ಇಳುವರಿ ಅಡಿಕೆ ತೂಕ ಚೆನ್ನಾಗಿ ಬರ್ತಾ ಇದೆ. ಓಕೆ, ಈಗ सर ये फार्मर्स के बारे में अरेकानेट यूज़र है सभी लोग, थोड़ा इन्फॉर्मेशन देखिए। जो भी हमारा ग्रीन प्लैनेट का मिशन रहता है, जिसमें हम क्या अपने फार्मर को जहाँ प्रोडक्ट की सप्लाई देते हैं, साथ में उन्हें गाइडेंस भी देते हैं किस प्रकार से आप उसमें अच्छा रिज़ल्ट ले सकते हैं। तो कई बार क्या होता है कि हमारे फार्मर को अच्छी तरह से गाइडेंस नहीं मिल पाती है, कई बार वो मिस गाइड हो जाता है या मिस कम्युनिकेशन हो जाता है। तो उस बात को कवर अप करते हुए, उसको क्लियर करते हुए हम अपने पूरे फार्मर के साथ विजिट प्लॉट करते हैं, ताकि उनकी जो प्रॉब्लम रहती है उन्हें क्लियर हो सके। तो अभी हमने जो भी प्रॉब्लम्स देखी हैं उनका सोल्यूशन इसके साथ दिया है। तो हमारा अल्टीमेट जो मोटिव यही रहता है कि हमारा जो फार्मर रहता है इकोनॉमिकल एंड फाइनेंशियल कंडीशन में उसमें इम्प्रूवमेंट आए। तो उसमें हम जो भी संभव पॉसिबल प्रयास कर सकते हैं वो हम साथ में करेंगे, और हम हमेशा अपने फार्मर के साथ रहेंगे। ಓಕೆ, ಧನ್ಯವಾದ ಸರ್. ಅಕ್ಮಲ್ ಸರ್ ಅವ್ರಿಗೆ ಏನು ಹೇಳಿದ್ರು ಒಂದು ಶಾರ್ಟ್ ಆಗಿ ಸರ್. ಮುಖ್ಯವಾಗಿ ಈ ಒಂದು ಸಂಸ್ಥೆದ ಉದ್ದೇಶ ಏನಂದರೆ ಬರೀ ಉತ್ಪನ್ನಗಳನ್ನು ರೈತರಿಗೆ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆಗೆ ಕೆಲವು ಭಾಗದಲ್ಲಿ ಕೆಲವು ಸಮಸ್ಯೆ ಇರುತ್ತೆ, ರೋಗದ ಸಮಸ್ಯೆ ಆಗಿರ್ಬೋದು, ಇಳುವರಿದ ಇಶ್ಯೂ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಿದ್ದು ನಾವು ಒಂದು ನೆಕ್ಸ್ಟ್ ಲೆವೆಲಲ್ಲಿ ನಾವು ತಂತ್ರಜ್ಞಾನವನ್ನು ಕೊಡಬೇಕು. ರೈತರು ಏನಂದರೆ ಆರ್ಥಿಕವಾಗಿ ಸದೃಢ ಆಗಬೇಕು, ಮತ್ತು ಉತ್ತಮ ಒಂದು ರಾಸಾಯನಿಕ ಏನು ಪದ್ಧತಿಯಲ್ಲಿ ಏನು ರೈತರು ಏನು ಫಾಲೋ ಮಾಡ್ತಾರಲ್ಲ, ಅದರಿಂದ ರಾಸಾಯನಿಕ ಪದ್ಧತಿಯಿಂದ ಸ್ವಲ್ಪ ಸಮಗ್ರವಾಗಿ ಪ್ರತಿಯೊಂದು ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡು ಉತ್ತಮ ಒಂದು ಇಳುವರಿ ಪಡಿಬೋದು ಅಂತ ಅವ್ರು ಹೇಳ್ತಾರೆ ಸರ್. ಓಕೆ, ಧನ್ಯವಾದ ಎಲ್ರಿಗೂ. ಧನ್ಯವಾದ.